ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಾಲಿನ ಪೌಡ್ರ್ ಯೂಸ್ ಮಾಡಿಕೊಂಡು ರಸಭರಿತವಾದ ಜಾಮೂನ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಂಗನವಾಡಿ ಶಾಲೆಯಲ್ಲಿ ಕೊಡುವ ಹಾಲಿನ ಪೌಡ್ರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಬೋದು. ಒಂದು ಪ್ಲೇಟಿಗೆ ನಾನು 1.5 ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಿಂಚಷ್ಟು ಸೋಡಾ ಹಾಕೋತಾ ಇದ್ದೀನಿ. ಸೋಡಾ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಗ್ಲಾಸ್ ಆಗಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾದ್ಕೋಬೇಕು, ಏಕೆಂದರೆ ಈ ಹಿಟ್ಟು ತೆಳುವಾದರೆ ಎಣ್ಣೆಯಲ್ಲಿ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಚೆನ್ನಾಗಿ ನಾದಿಕೊಂಡು 5 ನಿಮಿಷ ನೆನೆಯೋಕ್ಕಿಡೋಣ. ಅಷ್ಟರಲ್ಲಿ ನಾವು ಪಾಕ ರೆಡಿ ಮಾಡ್ಕೊಂಡು ಬರೋಣ. ಒಂದು ಪಾತ್ರೆಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಯಾಕಂದರೆ ಅದು ಮುಳುಗೋದಿಲ್ಲ. ಅದ್ರ ಸಂಬಂಧ ಜಾಸ್ತಿ ಒಂದಿಟ್ಟು ಎಣ್ಣೆ ಹಾಕೋದು. ಈಗ ನಾವು ಅದನ್ನು ಉಂಡೆಗಳನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಪಾಕ ಕುದೀತಾ ಇದೆ. ನಮಗೆ ಇನ್ನೂ ಜಾಸ್ತಿ ಗಟ್ಟಿ ಪಾಕ ಬೇಕಾಗಿಲ್ಲ. ನಾನೀಗ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಸೈಜಲ್ಲೇ ಇರಲಿ ಉಂಡೆಗಳು. ನೀವು ಸಿಲಿಂಡರ್ ಟೈಪಲ್ಲೂ ಮಾಡ್ಕೋಬೋದು, ರೌಂಡ್ ಶೇಪಲ್ಲೂ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿದ್ದರೆ ಉಂಡೆಗಳು ಎಣ್ಣೆಯಲ್ಲಿ ದೊಡ್ಡ ಆಗುತ್ತವೆ. ಅವು ಪೀಸ್ ಸ್ವಲ್ಪ ದೊಡ್ಡ ಆಗುತ್ತವೆ, ಅದಕ್ಕೆ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನಾನೀಗ ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಉಂಡೆಗಳನ್ನು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕರಿಬೇಕು. ಅದನ್ನು ಸಣ್ಣ ಉರಿಯಲ್ಲಿದ್ದರೆ ಚೆಂದ ಒಳಗಿಂದೆಲ್ಲ ಬೇಯುತ್ತೆ. ಅದಕ್ಕಾಗಿ ಸಣ್ಣ ಉರಿಯಲ್ಲಿಟ್ಟು ಕರಿಬೇಕು. ಅದನ್ನು ಜಾಸ್ತಿ ಉರಿ ಇಟ್ಟರೆ ಮೇಲೆ ಆಗ ಕಲರ್ ಬರುತ್ತೆ. ಅದರ ಸಲುವಾಗಿ ಸಣ್ಣ ಉರಿಯಲ್ಲಿಟ್ಟು ಕರಿಬೇಕು. ಅದು ಒಳಗೆ ಬೇದಿರುವುದಿಲ್ಲ, ಹಸಿ ಹಾಗೆ ಇರುತ್ತೆ. ಬ್ರೌನ್ ಕಲರ್ ಬರೋವರೆಗೂ ಕರಿತಾ ಇರಬೇಕು. ನೋಡಿ ಹೇಗೆ ಕಲರ್ ಬರ್ತಾ ಇದೆ ಅಂತ. ನೋಡಿಲಿ ಹೇಗೆ ಬರ್ತಾ ಇದೆ ಕಲರ್ ಬಂದಿದೆ. ಈಗ ಒಳಗೂ ಬೆಂದಿರುತ್ತೆ. ಈ ಕಲರ್ ಬರೋವರೆಗೂ ಕರಿತಾ ಇರಬೇಕು. ಈಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕನೂ ರೆಡಿಯಾಗಿದೆ. ಬಿಸಿ ಇರುವಾಗಲೇ ಹಾಕಬೇಕು. ಅದಕ್ಕೆ ಜಾಮೂನನ್ನು ಬಿಸಿ ಇರುವಾಗಲೇ ಹಾಕಿದರೆ ನೆನೆಯುತ್ತೆ. ಒಳಗೆಲ್ಲ ಸಕ್ಕರೆ ಪಾಕ ಹೋಗಿ ಅದು ಮೆತ್ತಗೆ ಚೆಂದಾಗುತ್ತೆ. ಜಾಮೂನು ಒಳಗೆಲ್ಲ ರಸ ಪಾಕವನ್ನು ಹೀರ್ಕೊಳ್ಳುತ್ತೆ. ಅದಕ್ಕಾಗಿ ಬಿಸಿ ಪಾಕ ಇರುವಾಗಲೇ ಜಾಮೂನನ್ನು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ. ಪ್ರತಿಯೊಂದು ಜಾಮೂನು ಎಲ್ಲ ಎಷ್ಟು ಚೆಂದ ಬಂದಿದೆ ನೋಡಿ. ನಾನೀಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿಲಿ ಎಷ್ಟು ಚೆಂದ ಬಂದಿದೆ ಅಂತ. ಒಳಗೆ